ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅನುಶ್ರೀ ಶಿವಕುಮಾರ್. ತುಂಬಾ ಮಾತು ಜಾಸ್ತಿ ನಾನು, ಅದಕ್ಕೆ ಯೂಟ್ಯೂಬ್ ಓಪನ್ ಮಾಡಲೇಬೇಕು ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಮ್ಮ ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಕೂದಲು ಕಟ್ಕೊಳ್ತೀನಿ. ಟ್ರಿಪ್ ಅಂತ ಅಂದ್ರೆ ನಮ್ಮ ಮನೇಲಿ ಎಲ್ಲಾದನ್ನು ಹೊಸದೇ ಕೊಡಿಸ್ತಾರೆ ಫಾರ್ ಮೈ ಗುಡ್ ಲಕ್. ಡಬಲ್ ಎಕ್ಸಸ್ ಆಗುತ್ತೆ ಅಂದ್ರೆ ನಂಗೆ ಶಾಕ್ ಆಗೋಯ್ತು ಇದು ಹಾಕೊಂಡು ನೋಡಿದ್ಮೇಲೆ. ಡೋರ್ ಹಾಕಿ ರೂಮ್ದು ಇಬ್ರು ಒಂದೇ ತರ ತಗೊಂಡ್ಬಿಡ್ತೀವಿ, ಎಕ್ಸ್ಚೇಂಜ್ ಆಗ್ಬಿಡಿರುತ್ತೆ, ಆ ತರ ಆಗುತ್ತೆ. ಸ್ವಲ್ಪ ಶೆಕೆ ಆಗ್ತದೆ, ಫ್ಯಾನ್ ಆನ್ ಮಾಡಿ ಬರ್ತೀನಿ. ಕರಿಯಲ್ಲ, ನಗ್ತಾ ಇದಾರೆ ಡ್ರೆಸ್ ಕ್ಲೋಸ್ ಮಾಡ್ಕೊಂಡು. ಸ್ಲೈಡರ್ಸ್, ಓ ಯಾ ಟವಲ್ ಮಿಸ್ ಮಾಡಿದೆ. ಒಂದು 6 to 7 years ಆಗಿದೆ ಬ್ಯಾಗ್ ತಗೊಂಡು. ಇವತ್ತು ನಾನು 3 days ಟ್ರಿಪ್ಗೆ ಹೆಂಗೆ ಲಗೇಜ್ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಸ್ ವೆಲ್ ಆಸ್ ಅ ವುಮನ್ ಏನೇನು ನೆಸೆಸರಿ ಐಟಮ್ಸ್ನ ನೀವು ಕ್ಯಾರಿ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂಡ್ ಫನ್ ಆಗಿರುತ್ತೆ ಅಂತ. ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಡಿಯೋದಲ್ಲಿ ನಾನು ಒಬ್ಳೆ ಅಲ್ಲ, ನಮ್ಮ ಅತ್ತಿಗೆ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ದಟ್ ಮೀನ್ಸ್ ನಮ್ಮ ಅತ್ತಿಗೆನೂ ನನ್ನ ಜೊತೆ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರ ಲಗೇಜ್ ಅವ್ರು ಪ್ಯಾಕ್ ಮಾಡ್ತಾರೆ ಅಂಡ್ ನನ್ನ ಲಗೇಜ್ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಹೆಂಗಿದೆ ಅಂತ. ಅಂಡ್ ಇವಾಗ ಸ್ಟಾರ್ಟ್ ಮಾಡಬೇಕು ಪ್ಯಾಕಿಂಗ್ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಕೂದಲು ಕಟ್ಕೊಳ್ತೀನಿ, ಡಿಸ್ಟರ್ಬ್ ಆಗಬಾರ್ದು ಲಗೇಜ್ ಪ್ಯಾಕ್ ಮಾಡ್ಬೇಕಾರೆ. ಸೊ ಫಸ್ಟ್ ಇವಾಗ ಶೂಸ್ ನ ಪ್ಯಾಕ್ ಮಾಡ್ಕೊಳ್ಳೋಣ. ನಾನು ಆಕ್ಚುಲಿ ಇವಾಗ 3 pairs ಟೋಟಲ್ ಆಗಿ ನಾನು ತಗೊಳ್ತಾ ಇದ್ದೀನಿ. ಒಂದು ಶೂಸ್, ಒಂದು ಸ್ಲೈಡರ್ಸ್, ಇದೊಂದು ಸ್ಲೈಡರ್ಸ್ ಹೊಸದು. ಟ್ರಿಪ್ ಅಂತ ಅಂದ್ರೆ ನಮ್ಮ ಮನೇಲಿ ಎಲ್ಲಾದನ್ನು ಹೊಸದೇ ಕೊಡಿಸ್ತಾರೆ ಫಾರ್ ಮೈ ಗುಡ್ ಲಕ್. ಅಂಡ್ ಇದು ಶೂಸ್. ಸೊ ಶೂಸ್ ಕಮ್ ಬೂಟ್ಸ್ ಕೂಡ ಅಂತಾನು ಹೇಳ್ಬೋದು. ಸೊ ಇದೊಂದು ಬೂಟ್ಸ್ ಇಟ್ಕೊಂಡಿದೀನಿ, ಒಂದು ಸ್ಲೈಡರ್ಸ್ ಇಟ್ಕೊಂಡಿದೀನಿ ಅಂಡ್ ಒಂದು ಡೈಲಿ ಯೂಸ್ ಸ್ಲಿಪ್ಪರ್. ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಅದನ್ನ ಹಾಕೊಂಡು ಹೋಗ್ತೀನಿ. ಲೈಕ್ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ನಾನು ಅತ್ತಿಗೆ ಅಂತ ಕರಿಯಲ್ಲ, ನಗ್ತಾ ಇದಾರೆ ಡ್ರೆಸ್ ಕ್ಲೋಸ್ ಮಾಡ್ಕೊಂಡು. ಸೊ ಖುಷಿ ಅಂತ ಕರಿತೀನಿ. ನನಗೆ ಅತ್ತಿಗೆ ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ ವೈಬ್ ಇದೆ ಇವ್ರ ಜೊತೆ. ಸೊ ಅದಕ್ಕೇನೆ ಖುಷಿ, ಹೋಗು ಬಾ ಆ ತರನೇ ಕರೆಯೋದು. ಸೊ ಡೋಂಟ್ ಮೈಂಡ್ ಫಾರ್ ದಟ್. 95% ಹೊಸದೇನೆ ಎಲ್ಲ ತಗೊಂಡಿರೋದು. ನಮ್ಮ ಮನೇಲಿ ಅದೇ ಒಂಥರ ಇದು ಟ್ರಿಪ್ ಅಂತ ಅಂದ್ರೆ ಒಂದು ಎಲ್ಲ ಹೊಸದ್ ಪರ್ಚೇಸ್ ಮಾಡ್ಬೇಕು, ಹೊಸದ್ ಹಾಕೋಬೇಕು, ಹೊಸದಾಗಿ ಕಾಣ್ಬೇಕು ಅನ್ನೋದೊಂದು ಮನೇಲಿ ಎಲ್ಲರೂ ತಲೆಯಲ್ಲಿ ಓಡ್ತಾ ಇರುತ್ತೆ. ಮೇನ್ಲಿ ನಮ್ಮಮ್ಮದೇ ಆ ತರ. ಫಸ್ಟ್ ನಾವು ಶೂಸ್ ಬ್ಯಾಗ್ ಕವರ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇವಾಗ ನಂದು ಪೇರ್ಸ್ ನ ನಿಮ್ಗೆ ಆಲ್ರೆಡಿ ತೋರಿಸ್ದಂಗೆ ಅದನ್ನ ಇಟ್ಕೊಳ್ತಾ ಇದ್ದೀನಿ. ಇಬ್ರು ಒಂದೇ ತರ ತಗೊಂಡ್ಬಿಡ್ತೀವಿ, ಎಕ್ಸ್ಚೇಂಜ್ ಆಗ್ಬಿಡಿರುತ್ತೆ, ಆ ತರ ಆಗುತ್ತೆ. ಹೇಳೋದ್ ಮರ್ತೋದೆ. ಇದು ನಾನು ಆಕ್ಚುಲಿ ಇದು ಶೂಸ್ ಬ್ಯಾಗ್ ಅಂತ ಹೇಳಿ ನಾನು ವಿಜಯನಗರ ಅಲ್ಲಿ ತಗೊಂಡಿದ್ದಲ್ಲ. 40 rupees ಏನೋ ಒಂದು ಬ್ಯಾಗ್. ಸೊ ಇನ್ನೊಂದು ಬ್ಯಾಗ್ ನಾನು ಸ್ಲೈಡರ್ಸ್ ಇಟ್ಕೊಳ್ಳೋಣ ಇನ್ನೊಂದು ಬ್ಯಾಗ್ ಅಲ್ಲಿ ಅಂತ ಅನ್ಕೊಂಡೆ. ಬಟ್ ಸ್ಲೈಡರ್ಸ್ ನಾವೆಲ್ಲಾದ್ರೂ ಲೈಕ್ ಟ್ರಾವೆಲ್ ಮಾಡ್ಬೇಕಾದ್ರೆ ಬೀಚ್ ಹತ್ರ ಎಲ್ಲ ಹೋದ್ರೆ ಗಲೀಜ್ ಆಗುತ್ತೆ. ಆಮೇಲೆ ಮತ್ತೆ ಅದನ್ನ ಒಂದು ಬ್ಯಾಗ್ ಅಲ್ಲಿ ಇಟ್ರೆ ಆ ಬ್ಯಾಗು ಗಲೀಜ್ ಆಗುತ್ತೆ. ಸೊ ನಾನು ಪ್ಲಾಸ್ಟಿಕ್ ಕವರ್ ಅಲ್ಲೇ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಮಾಡ್ಕೊಳ್ಳೋಣ ಅಲ್ವಾ ಅಂತ. ಸೊ ಅವ್ರದ್ದು ಹೊಸ ಶೂಸ್ ಯೂಸೇ ಮಾಡಿಲ್ಲ ಒನ್ ಟೈಮ್, ಅದಕ್ಕೆ. ಸೊ ಅಮ್ಮದೊಂದು ಶೂಸ್ ಬಂದ್ರೆ ಶೂಸ್ ಹಾಕ್ಬಿಟ್ಟು ಪ್ಯಾಕ್ ಮಾಡಬೇಕು. ಸೊ ಶೂಸ್ ಬ್ಯಾಗ್ ರೆಡಿ ಇದೆ. ಎಸ್, ನೆಕ್ಸ್ಟ್ ಇವಾಗ ಡ್ರೆಸ್ ನ ಪ್ಯಾಕ್ ಮಾಡ್ಕೊಳ್ಳೋಣ ಒಂದೊಂದೇನೆ. ಫಸ್ಟ್ ಏನಂತ ಅಂದ್ರೆ ನೈಟ್ ಡ್ರೆಸ್. 3 days ಇರೋದ್ರಿಂದ ನೀವು ಲೈಕ್ ನಾನು 3 ನೈಟ್ ಡ್ರೆಸ್ ತಗೋಬಹುದು. ಬಟ್ ನಾನೇನಂತ ಅನ್ಕೊಂಡೆ 3 days ಅಂದ್ರೆ ಇಷ್ಟು ಚಿಕ್ಕ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡಕ್ಕಾಗಲ್ಲ. ಅಂಡ್ ಎಷ್ಟೇ ಲಗೇಜ್ ನಂದು ತಗೊಂಡ್ರೆ ನಾನೇ ಕ್ಯಾರಿ ಮಾಡ್ಬೇಕಾಗುತ್ತೆ. ಸೊ ಆ ಎತ್ತಿಕ್ ಬೇಡ ಅಂತ ಹೇಳಿ 2 pairs ತಗೊಂಡಿದ್ದೀನಿ ನೈಟ್ ಡ್ರೆಸ್. ನಮ್ಮ ಅತ್ತಿಗೆ ಎಷ್ಟು ತಗೊಂಡಿದ್ದಾರೆ ನೋಡೋಣ. ಸೊ ದಿಸ್ ಇಸ್ 2 ನೈಟ್ ಡ್ರೆಸ್. ಇದು 3/4 ಬರುತ್ತೆ ಅಂಡ್ ಇದು ನೀ ತಕ ಬರುತ್ತೆ. ಸೊ ಅದಕ್ಕೆ 3 pairs ತಗೊಂಡಿದ್ದಾರೆ.
ಸೊ ನಾನು 2 ಪೇರ್ಸ್ ತೊಗೊಂಡಿದ್ದೀನಿ. ಫಸ್ಟ್ ನೈಟ್ ಡ್ರೆಸ್ ಇಟ್ಕೊಳ್ಳೋಣ, ಬಿಕಾಸ್ ಅದು ನಾವು ಬೇರೆ ಡ್ರೆಸ್ಗಳನ್ನ ನಾವು ಹುಡುಕ್ತಾ ಇರ್ತೀವಿ, ಸಿಗಲ್ಲ. ನೈಟ್ ಡ್ರೆಸ್ ಆದರೆ ಕೆಳಗಡೆ ನೆನಪಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾವು ಅಲ್ಲಿ ಆ ಪ್ಲೇಸ್ಗೆ ಹೋಗ್ತಾ ಇರೋದು. ನಾನು ಯಾವ ಪ್ಲೇಸ್ ಅಂತ ನಿಮಗೆ ರಿವೀಲ್ ಮಾಡಿಲ್ಲ, ಬಟ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಪ್ಲೇಸ್ ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡಲ್ಲ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಅಲ್ಲಿ ಯಾವ್ದಾದ್ರು ಒಂದು ಟೆಂಪಲ್ಗೆ ಹೋದ್ರೆ ಅಂತ ಹೇಳಿ ಒಂದು ಚೂಡಿದಾರ್ ತಗೊಂಡಿದ್ದೀನಿ, ಲೆಗಿನ್ಸ್ ಆ್ಯಂಡ್ ಚೂಡಿದಾರ್ ಟಾಪ್. ಇದು ಏನು ಹೊಸದಲ್ಲ, ಸೊ ಪರವಾಗಿಲ್ಲ, ಅದೇನು ಒನ್ ಅವರ್ ಹಾಕೊಳ್ಳೋದಲ್ವಾ, ಸೊ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್ ಅಂತ ಹೇಳಿ. ಸೊ ನಮ್ಮ ಅದಕ್ಕೇನು ಚೂಡಿದಾರ್ ಟಾಪ್ ಆ್ಯಂಡ್ ಲೆಗಿನ್ಸ್ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ಏನಂತ ಅಂದ್ರೆ ಬೀಚ್ಗೆ ಆಡೋಕ್ಕೆ ಯಾವ ಡ್ರೆಸ್ ತಗೊಳ್ಳೋದು, ಬೀಚಿಗೆ ಒಂದು, ಸ್ವಿಮ್ಮಿಂಗ್ ಪೂಲ್ಗೊಂದು. ಕಾಟನ್ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ. ಚೆನ್ನಾಗಿ ಸ್ವಿಮ್ ಮಾಡ್ತೀನಿ, ಸೊ ನನ್ಗೆ ಅದೇನು ಭಯ ಇಲ್ಲ. ಸೊ ಇದೊಂದು ಇಟ್ಸ್ ಲೈಕ್ ಕೋಸೆಟ್, ಇದು ಬೀಚಲ್ಲಿ ಆಡಕ್ಕೆ ಶಾರ್ಟ್ಸ್ ಆ್ಯಂಡ್ ಟಾಪ್. ಇದು ಹೊಸದೇನೆ. ಆ್ಯಂಡ್ ಬಿಲ್ ಕೂಡ ರಿಮೂವ್ ಮಾಡಬೇಕು, ಅಲ್ಲಿ ಸಿಸರ್ ಉಟ್ಕೊಂಡು ಹೋಗೋಕ್ಕಾಗಲ್ಲಲ್ವಾ. ತಗೊಂಡಿದ್ದೀನಿ ಸ್ವಿಮ್ಮಿಂಗ್ ಒಂದು, ಬೀಚಿಗೆ ಒಂದು ಅಂತ. ತುಂಬ ಹೆವಿ ಆದ್ರೂ ಅದು ಲೈಕ್ ತಲೆ ಓಡಲ್ಲ, ತುಂಬ ಜಾಸ್ತಿ ಇದ್ರೂ ಯಾವ್ದು ತೊಗೊಳೋದು, ಲೈಕ್ ಯಾವ್ದು ಹಾಕೊಳ್ಳೋದು, ಆ ಟೈಮಲ್ಲಿ ಅರ್ಜೆಂಟಲ್ಲಿ ಇರ್ತೀವಿ. ಸೊ ಯಾವ್ದು ಹಾಕೊಳ್ಳೋದು ಯಾವ್ದು ಬಿಡೋದು ಅನ್ನೋದು ಕನ್ಫ್ಯೂಷನ್ ಜಾಸ್ತಿ ಆಗಬಾರ್ದು ಅಂತ ಹೇಳಿ ನಾನು ತುಂಬ ಸೆಲೆಕ್ಟೆಡ್ ಐಟಮ್ಸ್ನ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಚಿಕ್ಕ ಬ್ಯಾಗೇ ಸಾಕು, ಲೈಕ್ ಅದರಲ್ಲೇ ಫಿಟ್ ಮಾಡಬೇಕು ಅಂತ ಹೇಳಿ ಈ ಚಿಕ್ಕ ಬ್ಯಾಗ್ ತೊಗೊಂಡಿರೋದು. ನಮ್ಮ ಅತ್ತಿಗೆಗೂ ಅದನ್ನೇ ಹೇಳಿರೋದು. ಅವ್ರು ನೋಡಿ ನೈಟ್ ಡ್ರೆಸ್ ಏನದು ಬೀಚ್ ವೇರ್ಗೆನೆ ಅರ್ಧ ಬ್ಯಾಗ್ ಆಗ್ಬಿಟ್ಟಿದೆ ಹಂಗೆ. ಸೊ ನೆಕ್ಸ್ಟ್ ನಾನು ಇದು ನನ್ನ ಫೇವ್ರೆಟ್ ಡ್ರೆಸ್. ನಾನು ನಿನ್ನೆ ಶಾಪ್ ಮಾಡಿದ್ದು, ನಮ್ಮ ಮಮ್ಮಿ ಕೊಡ್ತಿದ್ದನ್ನ. ನಂಗೆ ಸಕ್ಕತ್ ಇಷ್ಟ ಆಯ್ತು. ಇದು ಸ್ಲಿಟ್ ಡ್ರೆಸ್, ಕಾರ್ಸೆಟ್ ತರ ಬರುತ್ತೆ ಸ್ವಲ್ಪ. ಇಲ್ಲಿ ಸೈಜ್ ಎಷ್ಟು, ಸೈಜ್ ಡಬಲ್ ಎಕ್ಸ್ ನಂಗೆ ಡಬಲ್ ಎಕ್ಸಸ್ ಆಗುತ್ತೆ ಅಂತಾನೆ ನಂಗೆ ಶಾಕ್ ಆಗೋಯ್ತು ಇದು ಹಾಕೊಂಡು ನೋಡಿದ್ಮೇಲೆ. ಯಾಕಂದ್ರೆ ನಾನು ಜಾಸ್ತಿ ಎಮ್ ತಗೊಳ್ತೀನಿ, ಯಾಕಂದ್ರೆ ಎಮ್ ಅಂದ್ರೆ ಸ್ವಲ್ಪ ಲೂಸ್ ಬರುತ್ತೆ, ಎಸ್ ಅಂದ್ರೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ನನಗೆ ಲೂಸ್ ಜಾಸ್ತಿ ಇಷ್ಟ ಆಗ್ತದೆ ಇವಾಗ, ಅದಕ್ಕೋಸ್ಕರ ಎಮ್ ತಗೊಳ್ತಾ ಇದ್ದೀನಿ. ಇವಾಗ ಡ್ರೆಸ್ಸಲ್ಲಿ ನಿಮ್ಮ ಡ್ರೆಸ್ಗಳು ಪ್ಯಾಕ್ ಮಾಡಿ. ಸೊ ಇದೊಂದು ಡ್ರೆಸ್ ತಗೊಂಡಿದ್ದೀನಿ, ಇದೊಂದು. ಆ್ಯಂಡ್ ಇದನ್ನ ಹಾಕೊಂಡಿಲ್ಲ, ಇದು ಹೊಸದೇನೆ. ಸೊ ಇದನ್ನ ಹಂಗೆ ಲೇಬಲ್ ರಿಮೂವ್ ಮಾಡಿ ಹಂಗೆ ಇಟ್ಟಿದೆ. ಸೊ ಇದೊಂದು 2 ಪೇರ್. ನಿಮ್ದು ಎಷ್ಟಿದೆ? ಅವ್ರದ್ದು ಡ್ರೆಸ್ ಶಾರ್ಟ್ ಫ್ರಾಕ್ಸ್ 2ನಾ? 3. ಹಾಂ, ಶಾರ್ಟ್ ಫ್ರಾಕ್ಸ್ 3 ಇದೆ ನಮ್ಮ ಅತ್ತೆ ಹತ್ರ. ದೆನ್ ನೆಕ್ಸ್ಟ್ ಇನ್ನೊಂದು ಯಾಕಂದ್ರೆ ಬಾಡಿಕಾನ್ ಡ್ರೆಸ್. ಇದು ನಾನು ಆಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತಗೊಂಡಿದ್ದನ್ನ. ತುಂಬಾ ಅಫೋರ್ಡಬಲ್ ಇದೆ ಇದು. ಲೈಕ್ ಬಾಡಿಕಾನ್ ಅಂತ ಅಂದ್ರೆ ಇಟ್ ವಿಲ್ ಬಿ ಮೋರ್ ದೆನ್ 2K 1.5K ಮೇಲೆ ಇರುತ್ತೆ. ಬಟ್ ದಿಸ್ ಇಸ್ ಆಲ್ಮೋಸ್ಟ್ 450 ಸಿಕ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ತುಂಬಾ ಮಾತು ಜಾಸ್ತಿ ನಾನು, ಅದಕ್ಕೇನೆ ಯೂಟ್ಯೂಬ್ ಓಪನ್ ಮಾಡಲೇಬೇಕು ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಮ್ಮ ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ನಾನು ಸಿಂಗಲ್ ಡ್ರೆಸ್ ಎಲ್ಲ 3 ಪೇರ್ ತಗೊಂಡಿದ್ದೀನಿ, ಇವರು 4 ಪೇರ್ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಶಾರ್ಟ್ಸ್ಗೆ ಬಂದ್ರೆ ಇದು ತಗೊಂಡಿದ್ದೀನಿ. ಇದನ್ನ ಆಕ್ಚುಲಿ ನಾನು ಶರ್ಟ್ ಮೀಶೋದಲ್ಲಿ ಬುಕ್ ಮಾಡಿದ್ದು. ತುಂಬಾ ಪ್ರಿಟಿ ಆಗಿದೆ, ಪಿಂಟ್ರೆಸ್ಟಿ ಲುಕ್ ಸಿಗುತ್ತೆ ಇದು. ಸೊ ಅದಾದ್ಮೇಲೆ ಇದನ್ನ ತಗೊಂಡೆ, ಶಾರ್ಟ್ಸ್. ಇದೆ ಎಲ್ಲೋ ಸೇಲ್ ಹಾಕಿದ್ರು, ಅಲ್ಲಿ ತಗೊಂಡಿದ್ದು. ಲೈಕ್ ಐ ಡೋಂಟ್ ಗೋ ಟು ಬ್ರ್ಯಾಂಡ್ಸ್, ಅದೇ ಬ್ರ್ಯಾಂಡ್ ಬೇಕು ಇದೇ ಬ್ರ್ಯಾಂಡ್ ಬೇಕು, ನೋ. ನಂಗೆ ಇಷ್ಟ ಆಯ್ತಾ ನಾನು ತಗೋಬೇಕು, ದಟ್ಸ್ ವಾಟ್ ಮ್ಯಾಟರ್ಸ್ ನನಗೆ. ಯಾಕಂದ್ರೆ ಇದೆಲ್ಲ ಸುಮ್ಮನೆ ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡಬಾರ್ದು ಇದ್ರ ಮೇಲೆಲ್ಲ. ಯಾಕಂದ್ರೆ ಒನ್ ಟೈಮ್ ಹಾಕೊಳ್ತೀವಿ, ನನ್ನ ಕಾಲೇಜ್ಗೆ ಹೋದ್ರೆ ಯೂನಿಫಾರ್ಮ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟ್ಸ್ ತೋರಿಸಿ ನೀವು ಖುಷಿ ಅವರೇ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ನನಗೆ ಇದು ಸಖತ್ ಇಷ್ಟ ಆಯ್ತು. ನಮ್ಮ ಅದಕ್ಕೆದು ಇದೊಂದು ಶಾರ್ಟ್ಸ್ ಮತ್ತೆ ಅದನ್ನ ಟಾಪ್ ಓಪನ್ ಮಾಡಿ. ಈ ಟಾಪ್ ಸಕ್ಕದಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಶಿ ಲುಕ್ ಸೋ ಗುಡ್ ಆನ್ ದಿಸ್ ಡ್ರೆಸ್, ಇನ್ ದಿಸ್ ಡ್ರೆಸ್. ಸೊ ಟ್ರಿಪ್ ಅಂತ ಅಂದ್ರೆ ಎಲ್ರು ಶಾರ್ಟ್ಸ್ ಎಲ್ಲ ಹಾಕ್ತಿವಿ ನಮ್ಮ ಫ್ಯಾಮಿಲಿಯಲ್ಲಿ. ನೋ ಎನಿ ಕೈಂಡ್ಸ್ ಆಫ್ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ.
ಆ್ಯಂಡ್ ಇದೊಂದು ಶರ್ಟ್ ಆ್ಯಂಡ್ ಶಾರ್ಟ್ಸ್ ಒನ್ ಪೇರ್ ಆಗಿದೆ. ಎಲ್ಲೋ ತೊಗೊಂಡಿದ್ದು ಆ ಶಾಪ್ ಹೆಸರು ಗೊತ್ತಿಲ್ಲ. ಎಸ್, ಇದೊಂದು ಲೈಕ್ ಹುಡೀಸ್, ಸ್ಲೀವ್ಲೆಸ್ ಹುಡೀಸ್ ಥರ ಬರುತ್ತೆ ಇದು. ಆ್ಯಂಡ್ ಇದ್ರದ್ದು ಒಂದು ಕತೆ ಇದೆ. ನಾನು ಹೈ ವೇಸ್ಟ್ ಜೀನ್ಸ್ ಆರ್ಡರ್ ಮಾಡಿದೆ ಮಿಂತ್ರಾದಲ್ಲಿ. ಅದು ಏನಾಗಿತ್ತು, ತುಂಬ ಉದ್ದ ಇತ್ತು ಅಂತೇಳಿ ನಮ್ಮಮ್ಮ ಒಂಚೂರು ಆ್ಯಂಕಲ್ ಲೆಂತ್ ಬರೋ ಥರ ಕಟ್ ಮಾಡಿಸ್ಕೊಂಡು ಆಲ್ಟರ್ ಮಾಡಿಸ್ಕೊಂಡು ನಂಗೆ ತೊಗೊಂಬನ್ನಿ ಅಂತ ಅಂತಿದ್ದೆ. ನಮ್ಮಮ್ಮ ಏನು ಮಾಡಿರ್ಬೇಕು ಖುಷಿ, ನೀ ಲೆಂತ್ ಕಟ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ. ಆಮೇಲೆ ನಾನು 3/4 ಪ್ಯಾಂಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ನಾನು ಹಾಕೊಳ್ಳಲ್ಲ. ಅದಕ್ಕೋಸ್ಕರ ಅದನ್ನ 3/4 ಹೈ ವೇಸ್ಟ್ ಇಂದ 3/4 ಮಾಡಿಸ್ಕೊಂಡು ಅದೆನ್ ಶಾರ್ಟ್ಸ್ ಆಗಿ ಇದನ್ನ ಆಲ್ಟರ್ ಮಾಡಿಸ್ಕೊಂಡೆ. ಸೊ ಇದನ್ನ ಹಾಕೋಬೇಕು. ಈ ಸ್ಕರ್ಟ್ ಕಮ್ ಶಾರ್ಟ್ಸ್ ಇದು. ಸೊ ಇದೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ನಾನು ಆ್ಯಕ್ಚುಲಿ ಇದ್ರಲ್ಲಿ ತೊಗೊಂಡಿದ್ದು ಸ್ಟೈಲ್ ಯೂನಿಯನ್ನಲ್ಲಿ. ಈ ಟಾಪ್ಗೆ ನಾನು ಇದು ಸ್ಕರ್ಟ್ ಆರ್ಡರ್ ಮಾಡಿದ್ದೀನಿ, ಡೆನಿಮ್ ಸ್ಕರ್ಟು. ಸೊ ಅದು ಅಷ್ಟರಲ್ಲಿ ಬಂದರೆ ನಾನು ಇದನ್ನ ಹಾಕೊಳ್ತೀನಿ ಟ್ರಿಪ್ಪಲ್ಲಿ. ಅದೇನಾದ್ರು ಡೆನಿಮ್ ಸ್ಕರ್ಟ್ ಬರಲಿಲ್ಲ ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಬೇರೆ ಟೈಮಲ್ಲಿ ಹಾಕೋಬೇಕಾಗುತ್ತೆ. ಆ್ಯಂಡ್ ಹೆಂಗಿದ್ರು ನನ್ನ ಬರ್ಡೇ ಹತ್ರ ಬರ್ತಾಯಿದೆ, ಬರ್ಡೇಗೆ ಹಾಕೊಳ್ತೀನಿ ಅಷ್ಟೇ, ಏನೇನು ನೋಡಿ. ಎಸ್, ಈ ಟಾಪ್ಗೆ ಇನ್ನರ್ ಗಾರ್ಮೆಂಟ್ಸ್ ಅವರೇ ಕೊಟ್ಟಿದ್ದಾರೆ. ದಿಸ್ ಒನ್ ಇದು ಅಂದರೆ ಬಾತ್ರೂಮ್ ಎಸೆನ್ಷಿಯಲ್ಸ್. ನನಗೆ ಶವರ್ ತಗೋಬೇಕಾದ್ರೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಇದೆ. ಸೊ ಇದನ್ನ ನಾನು ಟ್ರಾವೆಲ್ಗೆ ಅಂತಾನೆ ಇಟ್ಬಿಟ್ಟಿದ್ದೀನಿ. ಸೊ ಒಂದು ಎಕ್ಸ್ಟ್ರಾ ಪೇರ್ ಅಂತಾನೆ. ಸೊ ಇದ್ರಲ್ಲಿ ನನ್ಗೆ ಏನೇನು ಬೇಕೋ ಅದಿರುತ್ತೆ. ಇದೊಂದು ಇಟ್ಕೊಂಡಿದ್ದೀನಿ. ಅವ್ರದ್ದು ಒಂದು ಕಿಟ್ ಇದೇ ಥರ ಇದೆ. ಸೊ ಅದನ್ನ ಅವರು ಇವಾಗ ಹೋಗಿ ಸಂಜೆ ಹೋಗಿ ತಗೊಂಬಂದು ಪ್ಯಾಕ್ ಮಾಡ್ತಾರೆ. ಸೊ ಇದೊಂದು. ಆ್ಯಂಡ್ ಇನ್ನು ಈ ಬ್ಯಾಗಲ್ಲಿ ಏನೇನು ಮಿಸ್ಸಿಂಗ್ ಅಂತ ಅಂದರೆ ಇನ್ನರ್ ಗಾರ್ಮೆಂಟ್ಸ್ ಆ್ಯಂಡ್ ಮೇಕಪ್ ಕಿಟ್. ಓ ಟವಲ್ ಮಿಸ್ ಮಾಡಿದೆ. ಸ್ವಲ್ಪ ಶೆಕೆ ಆಗ್ತದೆ, ಫ್ಯಾನ್ ಆನ್ ಮಾಡಿ ಬರ್ತೀನಿ. ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ ಆ್ಯಂಡ್ ಬೇಗ ಡ್ರೈ ಆಗುತ್ತೆ. ಸೊ ಇಟ್ಸ್ ನಾಟ್ ಹೆವಿ ಟು, ಅದಕ್ಕೆ ಇದು ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನಂತ ಅಂದರೆ ನನ್ನ ಬ್ಯಾಕ್ ಪ್ಯಾಕ್ ಎಸೆನ್ಷಿಯಲ್ಸ್. ನಮ್ಮಮ್ಮ ನನಗೆ ಸ್ಕೂಲಲ್ಲಿ ಇರಬೇಕಾದ್ರೆ ಕೊಡಿಸಿದ್ದು. ಅವಾಗಲೇ 2500 ರೂಪೀಸ್ ಇತ್ತು ಈ ಬ್ಯಾಗ್. ತುಂಬ ವರ್ಷಗಳಾಗ್ಬಿಟ್ಟಿದೆ, ಯೂಸ್ ಮಾಡಿದೆ. ಅದಕ್ಕೆ ನಾನು ಇವಾಗ ವೆಟ್ ವೈಪ್ಸಲ್ಲಿ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. 6th or 7th ಇದ್ದಾಗ ತಗೊಂಡಿದ್ದೀನಿ. ಅಷ್ಟು ಆಲ್ಮೋಸ್ಟ್ ಒಂದು 6 to 7 years ಆಗಿದೆ ಬ್ಯಾಗ್ ತಗೊಂಡು. ಓಕೆ, ಲೆಟ್ಸ್ ಪ್ಯಾಕ್. ಇವಾಗ ಬ್ಯಾಕ್ ಪ್ಯಾಕಲ್ಲಿ ಫಸ್ಟ್ ಏನು ತಗೋಬೇಕು, ನನಗೇನೇನು ಬೇಕು ಅಂತ ಹೇಳಿ ನಾನು ತಗೊಳ್ತಾ ಇದ್ದೀನಿ. ಫಸ್ಟ್ ಹ್ಯಾಂಡ್ ಫ್ಯಾನ್. ಸ್ಟಿಲ್ ಶೆಕೆ ಆದರೆ ಅಥವಾ ಮೇಕಪ್ ಮಾಯ್ಶ್ಚರೈಸರ್ ಏನಾದ್ರು ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ಹ್ಯಾಂಡ್ ಫ್ಯಾನ್ ಒಂದು ತೊಗೊಂಡಿದ್ದೀನಿ. ವೆಟ್ ವೈಪ್ಸ್ ಒಂದು ತೊಗೊಂಡಿದ್ದೀನಿ. ಲೈಕ್ ಶೂಸ್ ಏನಾದ್ರು ಗಲೀಜಾದರೆ, ಇಲ್ಲಾಂದರೆ ಲಿಪ್ಸ್ಟಿಕ್ ಏನಾದ್ರು ಚೇಂಜ್ ಮಾಡಿದ್ರೆ ಅಂತೇಳಿ ನಾನು ಮೇಕಪ್ ರಿಮೂವ್ಗೆ ವೆಟ್ ವೈಪ್ಸ್ ಯೂಸ್ ಮಾಡಲ್ಲ. ಆ್ಯಂಡ್ ಇಟ್ಸ್ ನಾಟ್ ಸೋ ಸೇಫ್ ಇಲ್ಲ ವೆಟ್ ವೈಪ್ಸ್ ಮೇಕಪ್ ರಿಮೂವಲ್ಲಿ ಯೂಸ್ ಮಾಡೋದು. ಬಟ್ ಏನಾದ್ರು ಎಮರ್ಜೆನ್ಸಿಗೆ ಬೇಕು ಅಂತ ಅಂದರೆ ಅದಕ್ಕೆ ಯೂಸ್. ಇದು ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು. ಇದು ಟ್ರೈಪೋಡ್. ಇದು ಆ್ಯಕ್ಚುಲಿ ಎಲ್ಲ ನೋಡಿರ್ತೀರಾ, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇದ್ರ ಬಗ್ಗೆ ಒಂದು ರಿವ್ಯೂ ಕೊಟ್ಟಿರ್ತಾರೆ. ಸೊ ಇದು ಸೆಲ್ಫಿ ಸ್ಟ್ಯಾಂಡಾಗೂ ಯೂಸ್ ಮಾಡ್ಬೋದು. ಆ್ಯಂಡ್ ಲೈಟ್ ಕೂಡ ಬರುತ್ತೆ. ಆ್ಯಂಡ್ ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಕೂಡ ಇದೆ. ಆ್ಯಂಡ್ ಇದನ್ನು ಟ್ರೈಪೋಡಾಗೂ ಯೂಸ್ ಮಾಡ್ಬೋದು. ಏನಾದ್ರು ವ್ಲಾಗ್ಸ್ ಏನಾದ್ರು ಮಾಡೋದಾದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಒಂದು ಇಟ್ಕೊಳ್ಳೋಣ ಅಂತೇಳಿ. ಎಸೆನ್ಷಿಯಲ್ ಏನು ಅಂತ ಅಂದರೆ ಇದು ವುಮೆನ್ಸ್ ಎಸೆನ್ಷಿಯಲ್ ಸ್ಯಾನಿಟರಿ ಪ್ಯಾಡ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಯೂಸ್ ಆಗ್ಬೋದು, ಇಲ್ಲಾಂದರೆ ನಾವೆಲ್ಲ ಹೋಗ್ತಾರೋದು ಎಲ್ಲರೂ ಲೇಡೀಸ್. ಸೊ ಯಾರಿಗಾರು ಏನಾದ್ರು ಎಮರ್ಜೆನ್ಸಿಗೆ ಬೇಕು ಅಂತ ಅಂದರೆ ಅಂತ ಮೇನ್ ಈ ಸಮ್ಮರಲ್ಲಿ ಇಂಪಾರ್ಟೆಂಟ್ ಏನು, ಐ ನೋ ಸನ್ಸ್ಕ್ರೀನ್, ಬಟ್ ಸನ್ಸ್ಕ್ರೀನ್ ಆದಮೇಲೆ ಸನ್ ಗ್ಲಾಸಸ್ ಇದೆಲ್ಲ. ಸೊ ನಮ್ಮಮ್ಮ, ನಮ್ಮ ಅತ್ತಿಗೆಗೆ ಆ್ಯಂಡ್ ನನಗೆ
ನನ್ನ ಫೇವ್ರೆಟ್ ಸನ್ ಗ್ಲಾಸಸ್ ಇದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಬೈತಾ ಇರ್ತಾರೆ, ಏನು ಒಂದೇ ಸನ್ ಗ್ಲಾಸಸ್ ಹಾಕೊಳ್ತಾ ಇರ್ತೀಯಾ, ಬೇರೆ ಸನ್ ಗ್ಲಾಸಸ್ ಇಲ್ವಾ ಅಂತ ಹೇಳಿ. ನನಗೆ ಎಲ್ಲ ಡ್ರೆಸ್ಗೂ ನನಗೆ ಇದೊಂಥರ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ತುಂಬ ಇಷ್ಟ ನನಗೆ ಈ ಸನ್ ಗ್ಲಾಸಸ್. ಇದನ್ನು ನಾನು ಅಜಿಯೋದಲ್ಲಿ ತೊಗೊಂಡಿದ್ದು. ಸೂಪರ್ ಕೂಲ್ ಆ್ಯಂಡ್ ಐ ಲವ್ ದಿ ಸನ್ ಗ್ಲಾಸ್ ಅಷ್ಟೇ. ಆ್ಯಂಡ್ ದಿಸ್ ಲೈಕ್ ಕ್ಯಾಟ್ ಐ ಸನ್ ಗ್ಲಾಸ್. ಇದು ನನಗೆ ಲೈಕ್ ಇದ್ರಲ್ಲಿ ನಾನು ಜಾಸ್ತಿ ಫೋಟೋಸ್ ತೆಕ್ಕೊಂಡಿಲ್ಲ, ಸೊ ಇದ್ರಲ್ಲಿ ತೆಕ್ಕೋಬೇಕು ಅಂತ ಹೇಳಿ ಸೊ ಇದನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು, ಅಜಿಯೋದಲ್ಲಿ ತೊಗೊಂಡಿದ್ದು ನಾನು. ರಾಯಲ್ ಸನ್ ಕಂಪನಿ ಇದು ಇಟ್ಕೊಂಡಿರೋದು. ಇದು ಒಂದು ಅಷ್ಟೇ. ಇದು ಆ್ಯಕ್ಚುಲಿ ಇಲ್ಲೇ ವಿಂಡೋ ಶಾಪಿಂಗ್ ಮಾಡಿರೋದು. ಮಾಡ್ತೀನಿ ಅಮ್ಮನ ಜೊತೆ ಹೋದರೆ ಮಾತ್ರ ನಾನು ವಿಂಡೋ ಶಾಪಿಂಗ್ ಮಾಡೋದು. ವಿಂಡೋ ಶಾಪಿಂಗ್ ತುಂಬ ಕಮ್ಮಿ, ಬಟ್ ಇದನ್ನು ವಿಂಡೋ ಶಾಪಿಂಗಲ್ಲಿ ನಾನು ರ್ಯಾಂಡಮ್ ಆಗಿ ನೋಡಿ ಅಮ್ಮ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅಂತ ಹಾಕ್ಕೊಂಡಾಗ ನಮ್ಮ ಮಾಮ್ ವಾಸ್ ಲೈಕ್ ಇಟ್ಸ್ ಗುಡ್ ಅಂತ, ಅದಕ್ಕೆ ಇದನ್ನು ತೊಗೊಂಡು. ಹಿಂಗಿರುತ್ತೆ ಅಲ್ವಾ, ಹಿಂಗೆ ಓಪನ್ ಮಾಡಿದ್ರೆ ಇಲ್ಲೊಂದು ಜಿಪ್ ಇದೆ. ಸೊ ಈ ಜಿಪ್ಪಲ್ಲಿ ಏನಾದ್ರು ಇಟ್ಕೋಬೋದು, ಲೈಕ್ ಇಲ್ಲಿ ತನಕ ಇಟ್ಕೋಬೋದು. ಆ್ಯಂಡ್ ಇಲ್ಲೊಂದಿದೆ, ಇದೊಂದು ಪೌಚ್ ಥರ, ಇದೊಂದು ಪೌಚ್. ಸೊ ಚೈನ್ ಎಲ್ಲ ವಿಸಿಬಲ್ ಆಗೂ ಇರುತ್ತೆ, ಟ್ರಾನ್ಸ್ಪರೆಂಟ್ ಇದೆ ಅಲ್ಲ ಇಲ್ಲಿ ನೋಡಿ. ಸೊ ಲೈಕ್ ಎಲ್ಲ ಮೆಸ್ಸಿ ಆಗಿರಲ್ಲ, ಸೊ ಬೇಗ ಟಕ್ಕಂತ ನೋಡಿ ಟಕ್ಕಂತ ಹಾಕೋಬೋದು. ಹುಡ್ಕೋ ನೆಸೆಸಿಟಿನೂ ಇರಲ್ಲ, ಆಮೇಲೆ ಆ ಅರ್ಜೆಂಟಲ್ಲಿ ಪೇಷನ್ಸು ನಮಗಿರಲ್ಲ. ಸೊ ಇದೊಂದು ತೊಗೊಂಡಿದ್ದೀನಿ. ಇದನ್ನ ನಾನು ಚೈನ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ಬಟ್ ಟ್ರಿಪ್ ಅಷ್ಟರಲ್ಲಿ ಬೇಗ ಬಂದರೆ ನಾನೆಲ್ಲ ಇದರಲ್ಲಿ ತೊಗೊಳ್ತೀನಿ, ಇಲ್ಲ ಮನೇಲಿ ಯಾವುದಿದೆ ಅದೇ ಚೈನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟೇ ಇದೊಂದು ನನ್ನ ಬ್ಯಾಕ್ ಪ್ಯಾಕ್ ಆ್ಯಂಡ್ ಇದು ನನ್ನ ಲಗೇಜ್. ಇಷ್ಟೇ ನಾನು ತೊಗೊಳ್ತಾ ಇರೋದು. ತುಂಬ ಕಮ್ಮಿ ಲಗೇಜ್ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಸೊ ಇದು ಶೂಸ್ ಆ್ಯಂಡ್ ದಿಸ್ ಇಸ್ ಬ್ಯಾಕ್ ಪ್ಯಾಕ್ ಆ್ಯಂಡ್ ದಿಸ್ ಇಸ್ ಮೈ ಲಗೇಜ್. ಅಷ್ಟೇ, ಇಷ್ಟು 3 ತೊಗೊಂಡಿದ್ದೀನಿ. ಮೇನ್ಲಿ ಇವಾಗ ನೀವೆಲ್ಲರೂ ಟ್ರಿಪ್ಗೆ ಹೋಗೋದಾದರೆ ಇಂಪಾರ್ಟೆಂಟ್ ಏನೇನಿರುತ್ತೆ, ನೀವು ಫಸ್ಟ್ ನಿಮ್ಮ ಹೆಲ್ತ್ ಕಂಡೀಷನ್ ನೋಡ್ಕೋಬೇಕಾಗುತ್ತೆ. ಸೊ ಹೆಲ್ತ್ ಕಂಡೀಷನ್ ಪ್ರಕಾರ ನಿಮಗೆ ಏನಾದರೂ ಲೈಕ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಏನಾದ್ರು ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ಸ್, ಹೆಡೇಕ್ ಟ್ಯಾಬ್ಲೆಟ್ಸ್ ಆ ಥರದ್ದು ಒಂದು ಬೇಸಿಕ್ ಟ್ಯಾಬ್ಲೆಟ್ಸ್ ಒಳ್ಳೆಯದು. ಸೊ ಅದನ್ನು ನಮ್ಮ ಇಟ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಸ್ಯಾನಿಟರಿ ಪ್ಯಾಡ್. ಆ್ಯಸ್ ಅ ವುಮನ್ ನಿಮಗೆ ಅದು ಬೇಕೇ ಬೇಕಾಗುತ್ತೆ, ಸ್ಯಾನಿಟರಿ ಪ್ಯಾಡ್ಸ್. ದೆನ್ ನೆಕ್ಸ್ಟ್ ಸನ್ಸ್ಕ್ರೀನ್. ಇಟ್ಸ್ ವೆರಿ ಡ್ಯಾಮ್ ಇಂಪಾರ್ಟೆಂಟ್ ಈ ಸಮ್ಮರಲ್ಲಿ, ಎಸ್ಪೆಷಲಿ ಈ ಸಮ್ಮರಲ್ಲಿ. ಸೊ ಸನ್ಸ್ಕ್ರೀನ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಏನಂದರೆ ಸನ್ ಗ್ಲಾಸಸ್. ಹೋಮ್ ಸ್ಟೇ ರೆಸಾರ್ಟ್ ಏನೇ ಬುಕ್ ಮಾಡಿದ್ರು ಟವಲ್ಸ್ ಎಲ್ಲ ಇರುತ್ತೆ, ಬಟ್ ತುಂಬ ಜನ ಯೂಸ್ ಮಾಡಿರ್ತಾರೆ. ಆ ಟವಲ್ಸ್ ಯೂಸ್ ಮಾಡಿದ್ರೆ ಇಟ್ ವೋಂಟ್ ಬಿ ಮಚ್ ಕಂಫರ್ಟಬಲ್. ಅದಕ್ಕೆ ನಿಮ್ಮ ಒಂದು ಓನ್ ಟವಲ್ ಆ್ಯಂಡ್ ಕಂಫರ್ಟಬಲ್ ಸ್ಲಿಪ್ಪರ್ಸ್. ಸೊ ಇದಾಗಿತ್ತು ನನ್ನ ವಿಡಿಯೋ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನಕ್ಕೆ ಕಾಯ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.